ಚಿನ್ನು ನೋಡಿ ಹೇಗೆ ಕೂತಿದ್ದಾನೆ. ನಾನು ವಿಡಿಯೋ ಮಾಡ್ತಾ ಇದ್ರೆ ಬಂದು ಏನು ಮಾಡ್ತಾ ಇದ್ದಾರೆ ಇವರು ಅಂತ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಏನು ಬೇಕು ಚಿನ್ನು? ಆನ್ಬೇಕಮ್ಮ ನಿನಗೆ ಬ್ರೋನಿ. ಇದು ಕುದೀತಾ ಇರಬೇಕಾದ್ರೆ ಇದು ಹುಣಸೆಹಣ್ಣು ಎಲ್ಲನೂ ಚೆನ್ನಾಗಿ ಕ್ಲೋಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯ ಹೇಳ್ತಿದ್ದಾನೆ ನಮ್ಮ ಬ್ರೋನಿ. ನೋಡಿ ನೀವು ವಿಶ್ ಮಾಡಿ ಅವನಿಗೆ. ಆಯ್ ಮಾಡೋ ಚಿನ್ನು, ಆಯ್. ನೋಡಿ ಪೂಜೆ ಮಾಡ್ತಾನೆ ಇವಾಗ ಅವನು. ಜೇಜಿ ಪೂಜೆ ಮಾಡಿಲ್ಲ ಅವನು, ಬೆಳಗ್ಗೆಯಿಂದ ಬ್ಯುಸಿ ಇದ್ದ, ಇವಾಗ ಬಂದಿದ್ದಾನೆ. ನೋಡು ಚಿನ್ನು 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 ಇಲ್ಲಿ ಜಜ್ಜಿ ಒಳ್ಳೇದು ಮಾಡಮ್ಮ ನಮ್ಮ ಬ್ರೋನಿಗೆ. ಚಿನ್ನಪ್ಪ ಅವನು ಆಗಿ ಫ್ರೆಂಡ್ಸ್. ಆ ಕ್ಯಾಮ್ರಾ ನೋಡಿದ್ರೆ ಇರಲ್ಲ, ಕ್ಯಾಮ್ರಾ ಕಂಡ್ರೆ ಆಗಲ್ಲ. ಅವ್ನು ಫೋಟೋ ಇಡ್ಸ್ಕೊಳ್ತಾನೆ ಅಷ್ಟೇ, ಆಮ್ಲೆಟ್ ಹೋಗ್ತಾನೆ, ಅವನಿಗೆ ಗೊತ್ತಾಗುತ್ತೆ. ನೋಡು ನೋಡು, ಆಯ್ ಮಾಡು ಆಯ್ ಮಾಡು. ಆಯ್ ನಾನು ಬ್ರೌನಿ ಅಂತ ನೋಡು ನೋಡು ನೋಡು, ಗೊತ್ತಲ್ಲ. ಆಗಿ ಫ್ರೆಂಡ್ಸ್ ಅವನು ಇರಲ್ಲ. ಚಮೇ ಒಳ್ಳೇದು ಮಾಡಪ್ಪ ಬ್ರೌನಿಗೆ. ಹಾಂ ಹಾಂ ಹಾಂ, ಇಲ್ಲಿ 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 ಇದು. ಹಾಂ ಚಿನ್ನು. ಹಾಂ 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 ಹಾಂ, ನೋಡಿ ಮೂಸ್ತಾನೆ, ಏನು ತಿನ್ನಲ್ಲ. ತಗೋ ಪ್ರಸಾದ ತಗೋ, ಜೇಜಿದು ತಗೋ ತಗೋ ತಗೋ. ಆಯಿತು 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 ಆಯಿತು, ಬಾಯ್ ಮಾಡು ಬಾಯ್ ಮಾಡು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ಬಿಡು. ಬಾಯ್ ಮಾಡು, ಬಾಯ್ ಬಾಯ್. ಹಾಲ್ ಬಾಯ್ ಬಾಯ್ ಬಾಯ್. ಫ್ರೆಂಡ್ಸ್, ಪೂಜೆ ಮಾಡಿದ್ದಾಯ್ತು. ಬ್ರೌನಿ ಕೈಲಿ ಪೂಜೆ ಮಾಡಿಸ್ದೆ, ಒಂದು ನಿಮಿಷನೂ ಇರಲ್ಲ. ಲೆಟ್ಸ್ ಗೋ. ಇವಾಗ ಒಬ್ಬಟ್ಟು ಸಾರು ಮಾಡೋದು ತೋರಿಸ್ತೀನಿ ಹೇಗೆ ಅಂತ. ಬನ್ನಿ ನೋಡಿ. ಹಸಿ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸುಟ್ಟಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು. ಗ್ಯಾಸಲ್ಲಿ ಹೇಗೆ ಸುಟ್ಕೊಂಡಿದ್ದೀನಿ ಅಂದರೆ, ಚಾಕು ಇರುತ್ತಲ್ಲ ಫ್ರೆಂಡ್ಸ್, ಚಾಕೂಲಿ ಇದನ್ನ ಸಿಪ್ಪೆ ಸಮೇತ ಹೀಗೆ ಚುಚ್ಚಿಬಿಟ್ಟು ಇಟ್ಬಿಟ್ಟು ಬೇಯಿಸಿದ್ರೆ ಬೇಯುತ್ತೆ ಸ್ವಲ್ಪ ಹೊತ್ತು. ಒಬ್ಬಟ್ಟು ಸಾರಿಗೆ ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇದು ಹಸಿ ಈರುಳ್ಳಿ, ಇದು ಸುಟ್ಕೊಂಡಿದ್ದೀನಿ ಗ್ಯಾಸಲ್ಲಿ ಸ್ವಲ್ಪ ಚಾಕುಗೆ ಚುಚ್ಚಿ ಸುಟ್ಕೊಂಡು ಸಿಪ್ಪೆನೆಲ್ಲ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ಸುಟ್ಟಿದ್ರೆ ಟೇಸ್ಟ್ ಜಾಸ್ತಿ. ಯಾವ ಥರ ಮಾಡೋದು ನಾವು ಒಬ್ಬಟ್ಟು ಸಾರು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಇದಕ್ಕೇನು ಮಸಾಲೆ ಹಾಕಬೇಕು ಅಂತಂದರೆ, ಅದು ತಿಳಿ ಸಾರು ಅಂತಾರೆ ಒಬ್ಬೊಬ್ಬರು, ಹೋಳಿಗೆ ಸಾರು ಅಂತಾರೆ, ಒಬ್ಬಟ್ಟು ಸಾರು ಅಂತಾರೆ. ಇವಾಗ ನೋಡಿ ಮಿಕ್ಸಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡು ಇವಾಗ ಗ್ಯಾಸ್ ಹಚ್ಚೋಣ. ಗ್ಯಾಸ್ ಹಚ್ಚಿ ಸ್ವಲ್ಪ ಕಾಯಿಲಿ. ಕಾಯ್ದಾದ್ಮೇಲೆ ಇವಾಗ ಇದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದೊಂದೇ ಐಟಮ್ಸು ಎಲ್ಲ ಆದಮೇಲೆ ಏನು ಅಂತ ತೋರಿಸ್ತೀನಿ ನಿಮ್ಗೆ, ಏನೇನು ಮಾಡಿದ್ದೀನಿ ನಾನು ಹಬ್ಬಕ್ಕೆ ಅಡುಗೆ ಅಂತ. ನಿಮ್ಮಲ್ಲಿ ಏನೇನು ಪ್ರಿಪೇರ್ ಮಾಡಿದ್ದೀರಾ ಹೇಳಿ, ತಿಳಿಸಿ, ಕಾಮೆಂಟ್ ಮಾಡಿ. ಏನೇನು ಅಡುಗೆ ತಯಾರು ಮಾಡಿದ್ದೀರಾ? ಒಬ್ಬೊಬ್ಬರು ಒಬ್ಬಟ್ಟು ಮಾಡ್ತಾರೆ, ಕಾಯಿ ಒಬ್ಬಟ್ಟು ಮಾಡ್ತಾರೆ, ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾರೆ. ನೀವೇನು ಒಬ್ಬಟ್ಟು ಮಾಡಿದ್ದೀರಾ? ಇಲ್ಲಾಂದರೆ ಪಾಯಸ ಮಾಡಿದ್ದೀರಾ? ಏನೇನು ಮಾಡಿದ್ದೀರಾ ತಿಳಿಸಿ ಫ್ರೆಂಡ್ಸ್. ನಾನು ಹೊಸ ವರ್ಷಕ್ಕೆ ವಿಡಿಯೋ ಸಪೋರ್ಟ್ ಮಾಡಿ ನನಗೆ. ಇವಾಗ ಒಂದು ನಿಮಿಷ ಇದು ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ಖಾರದ ಪುಡಿ ಫ್ರೆಂಡ್ಸ್, ಮನೇಲೇ ಮಾಡೋದು ನೋಡಿ. ಸಾಂಬಾರು ಪುಡಿ. ಇದು ಸಾರು ಸ್ವಲ್ಪ ಖಾರ ಇದ್ದರೆ ಟೇಸ್ಟ್ ಒಬ್ಬಟ್ಟು ಸಾರು. ಅದು ಕುದಿಸ್ತಾ ಕುದಿಸ್ತಾ ಕಮ್ಮಿ ಆಗುತ್ತೆ ಖಾರ ನೋಡಿ. 1 2 3 4 5 6 7 8 ಸ್ಪೂನ್ ಹಾಕ್ತೀನಿ ಫ್ರೆಂಡ್ಸ್. ಅದು ಸ್ವಲ್ಪ ಸಿಹಿ ಇದ್ದರೆ ಸಾರು ಚೆನ್ನಾಗಿರಲ್ಲ. 1 ಸ್ಪೂನ್ ಹಾಕ್ಬಿಡೋಣ, ಹೆಚ್ಚಿಗೆ ಏನಾಗಲ್ಲ. 9 ಸ್ಪೂನ್ ಹಾಕಿದ್ದೀನಿ. ಇದನ್ನ ಸ್ವಲ್ಪ ತಣ್ಣೀರಲ್ಲಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಇದು ಗಟ್ಟಿಗೆ ಕಲಿಸ್ಕೋಬೇಕು ಇವಾಗ ನೋಡಿ. ಈ ಥರ ಮಾಡಿಕೊಂಡು ಅವಾಗೆಲ್ಲ ಟೇಸ್ಟ್ ಒಳ್ಕೊಳ್ಳಲ್ಲಿ ರುಬ್ರೆ ಬರ್ತಾಯಿತ್ತು. ಎಲ್ಲ ಕಡೆ ಮಿಕ್ಸಿನೇ ಅಲ್ವಾ ಫ್ರೆಂಡ್ಸ್. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಇದನ್ನು.
ಸಾಂಬಾರು ಪುಡಿ ಮಾತ್ರ, ಏನು ಹಾಕ್ಬಾರ್ದು ಇದಕ್ಕೆ. ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಇದು ನೀಟಾಗಿ ಗಂಟಿಲ್ದೇ ಇರೋ ಥರ ಕಲಿಸ್ಬೇಕು. ಇದನ್ನು ತುಂಬ ತೆಳ್ಳಗಿರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಆ್ಯಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀನಿ. ನೆಕ್ಸ್ಟು ಒಗ್ಗರಣೆಗೆ ಹಾಕ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು. ಈರುಳ್ಳಿ, ಹಸಿ ಈರುಳ್ಳಿ ಇರುತ್ತಲ್ಲ, ಹಾಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಬೆಳ್ಳುಳ್ಳಿ ಇಷ್ಟ ಹಾಕೊಂಡ್ರೆ ಸಾಕು, ಹಾಕೋಬೇಕು ಫ್ರೆಂಡ್ಸ್. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಎರಡನ್ನೂ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ನೋಡಿ ಅದಕ್ಕೆ ಬಂದರೆ ಸಾಕು. ನೋಡಿ ಈ ಥರ ಬಂದರೆ ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ಇಟ್ಟಿರ್ತಾವಲ್ಲ, ಇದು ಕಲಸಿ ಇಟ್ಕೊಂಡಿರ್ತೀನಲ್ವ ಸಾಂಬಾರು ಪುಡಿ ಮನೇಲಿ ಮಾಡ್ತೀವಲ್ಲ, ಅದು ಎಲ್ಲ ಹಾಕಿರ್ತೀವಲ್ಲ ಇದಕ್ಕೆ. ಧನಿಯಾ, ಹಸಿಮೆಣ್ಸಿನ್ಕಾಯಿ, ಗಸಗಸೆ, ಅದೇ ನಾವು ನೋಡಿ ಇವಾಗ ಅದಕ್ಕೆ ಹಾಕ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ರು ರುಬ್ತಾರೆ, ಒಬ್ಬೊಬ್ರು ರುಬ್ಬಲ್ಲ ಫ್ರೆಂಡ್ಸ್. ಅದು ಯಾರ್ಯಾರು ಯಾವ್ಯಾವ ಥರ ಮಾಡ್ತೀರಾ ಕಮೆಂಟ್ ಹಾಕಿ ತೋರಿಸಿ ನೋಡೋಣ. ನಾವು ಟೇಸ್ಟ್ ಮಾಡ್ತೀವಿ, ನೀವು ಯಾವ ಥರ ಮಾಡ್ತೀರಾ ಅಂತ. ಚೆನ್ನಾಗಿ ಇವಾಗ ಕುದಿಬೇಕು ಫ್ರೆಂಡ್ಸ್. ಅದು ಸ್ವಲ್ಪ ಮೀಡಿಯಮ್ ಆಗಿ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ಇದು ಬಿಸಿಲುಗಾಲ ಅಲ್ವಾ ಫ್ರೆಂಡ್ಸ್, ಅಡುಗೆ ಮಾಡೋಷ್ಟರಲ್ಲಿ ಸಾಕಾಗುತ್ತೆ, ಸೆಕೆ ತುಂಬ. ಕುದಿಲಿ. ನೋಡಿ ಸ್ವಲ್ಪ ತೆಂಗಿನ ತುರಿ ಹಾಕೊಂಡಿದ್ದೀನಿ ರುಬ್ಬಕ್ಕೆ ಸಾರಿಗೆ. ಇವಾಗ ಇದನ್ನ ನೋಡಿ ಇಷ್ಟು ಗಟ್ಟಿಯಾಗಿದೆ, ಸ್ವಲ್ಪ ಆರಲಿ. ಆರಿದ ಮೇಲೆ ಹಾಕಬೇಕು. ಇದಕ್ಕೆ ನೋಡಿ ಸುಟ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ ಇವಾಗ. ಏನೋ ಚಿನ್ನು ನೋಡಿ ಹೇಗೆ ಕೂತಿದ್ದಾನೆ, ನಾನು ವಿಡಿಯೋ ಮಾಡ್ತಾ ಇದ್ರೆ ಬಂದು ಏನು ಮಾಡ್ತಾ ಇದ್ದಾರೆ ಇವರು ಅಂತ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಏನು ಬೇಕು ಚಿನ್ನು? ಆನ್ಬೇಕಮ್ಮ ನಿನಗೆ ಬ್ರೋನಿ? ಒಬ್ಬಟ್ಟು ತಿಂತೀಯಾ? ಪೂಜೆ ಮಾಡಿಬಿಟ್ಟು ಕುಂಕುಮ ಇಟ್ಕೊಂಡಿಲ್ಲ, ಏನಿಲ್ಲ, ಇಟ್ಕೊಳ್ಳೋಕ್ಕೆ ಬಿಡಲಿಲ್ಲ ನನಗೆ, ಇಡಕ್ಕೆ ಹೋಗೋಕ್ಕೆ. ಈಗ ಇಡ್ತೀನಿ ಇರೋ. ಕುಂಕುಮ ಇಡ್ಲಾ ಜಜ್ಜಿಗೆ? ಬಾ ಮುಂದೆ ಬಾ ಬಾ ಬಾ. ನೋಡಿ ಫ್ರೆಂಡ್ಸ್ ಹೇಗೆ ನೋಡ್ತಾ ಇದ್ದಾನೆ ನೋಡಿ. ಹಾಗೆ ಏನಾದ್ರು ಮಾಡ್ತಿದ್ದೆ ಅಲ್ಲಿ ಕೂತಿರ್ತಾನೆ, ನೋಡ್ತಾ ಇರ್ತಾನೆ ನೋಡಿ. ಆಯ್ತು, ಈಗ ಇದು ಸ್ವಲ್ಪ ಇದಕ್ಕೆ ಜೀರಿಗೆ ಇದೆಯಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ಇದಕ್ಕೆ ಹಾಕೊಳ್ತೀನಿ. ಜೀರಿಗೆ ಹಾಕೊಳ್ತೀನಿ. ಮೆಣಸು ಒಂದು 4-5 ಮೆಣಸು ಹಾಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈ ಮಸಾಲೆಗೆ ಸ್ವಲ್ಪ ಹಾಕೊಳ್ತಿದ್ದೀನಿ. ಸ್ವಲ್ಪ 1-2 ಎಸ್ಳು ಕರಿಬೇವು ರುಬ್ಬಕ್ಕೆ. ಇದು ಮೆಥಡು, ಇಷ್ಟು ಹಾಕೋಬೇಕು ಫ್ರೆಂಡ್ಸ್. ಮಸಾಲೆಗೆ ಎಲ್ಲ ಆಯ್ತಲ್ಲ, ಇದಕ್ಕೆ ಜೀರಿಗೆ, ಸ್ವಲ್ಪ ಮೆಣಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇವಾಗ ಇವಾಗ ಮಿಕ್ಸಿ ಮಾಡ್ತೀನಿ ನೋಡಿ, ಆಡಿಸ್ತೀನಿ. ಕ್ಲೋಸ್. ಇವಾಗ ಎಣ್ಣೆ ಆ್ಯಡ್ ಮಾಡ್ತೀನಿ, ಒಗ್ಗರಣೆ ಹಾಕ್ತೀನಿ ಸಾರಿಗೆ. ಕಾಯ್ದಿದೆ, ಓ ಮೇಲೆ ಬಿಸಿಲು ಕಾಯ್ದಂಗೆ ಕಾಯ್ದಿದೆ ಫ್ರೆಂಡ್ಸ್. ಸಖತ್ತ ಕಾಯ್ದಿದೆ ನೋಡಿ. ಇವಾಗ
ಮಸ್ಟರ್ಡ್ ಹಾಕ್ತೀನಿ. ಚಿಟಪಟ 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 ಅಂತ ಇದೆ ನೋಡಿ ಸಾಸಿವೆ. ನೆಕ್ಸ್ಟು ಗಾರ್ಲಿಕ್ಕು ನಾನು ಸಣ್ಣಗೆ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಲಿ ಅಂತ. ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಹಾಕ್ತೀನಿ. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ. ತಿನ್ನಿಸ್ಬೇಕು ಸ್ವಲ್ಪ. ನೆಕ್ಸ್ಟು ಮಸಾಲೆ ಎಲ್ಲ ರುಬ್ಕೊಂಡಲ್ವಾ, ಮಸಾಲೆ ಎಲ್ಲ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಬೇಳೆ ಬೇಯಿಸೋಕೆ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ನೆನೆಯಾಕ್ಬಿಡ್ಬೇಕು. ಚೆನ್ನಾಗಿ ನೆನೆಯುತ್ತೆ ನೀರಲ್ಲಿ, ಬೇಳೆ ಕಟ್ಟು ನೀರು. ಇದು ಒಬ್ಬಟ್ಟಿಗೆ ಬೇಯಿಸಿರ್ತೀವಲ್ಲ ಫ್ರೆಂಡ್ಸ್, ಅದು ನೀರಿದು ಬೇಳೆ ಕಟ್ಟು ನೋಡಿ. ಸ್ವಲ್ಪ ಕೆಂಪು ಆಗುತ್ತೆ, ಬ್ರೌನು ಆಗಿದೆ. ನೋಡಿ, ಈಗ ಮಸಾಲೆ ಹಾಕ್ತೀನಿ. ಮಸಾಲೆ ಹಾಕ್ತೀನಿ. ಸ್ವಲ್ಪ ನೀರಿರುತ್ತಲ್ಲ ಫ್ರೆಂಡ್ಸ್, ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕುದಿ ಬರಬೇಕು. ಇವಾಗ ಇದು ಕುದಿ ಬರಲಿ ನೋಡಿ, ಕುದೀತಾ ಇದೆ. ಇದು ಕುದೀತಾ ಇರಬೇಕಾದ್ರೆ ಇದು ಹುಣಸೆಹಣ್ಣು ಎಲ್ಲನೂ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ, ಅದು ಹಾಕ್ತೀನಿ ಫ್ರೆಂಡ್ಸ್. ಸ್ವಲ್ಪ ಹುಳಿ, ಇವಾಗ ಸ್ವಲ್ಪ ಖಾರ ಇರುತ್ತೆ ಸಾರು, ನಾಳೆ ಸರಿ ಹೋಗುತ್ತೆ. ಒಬ್ಬಟ್ಟು ಸಾರು ಫಸ್ಟೆಲ್ಲ 2-3 ದಿನ 4 ದಿನ ಇಟ್ಕೊಳ್ಳೋರು, ಇವಾಗೂ ಆಗುತ್ತೆ ಫ್ರೆಂಡ್ಸ್. ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಪಲ್ಯಗಳು ಡೈಲಿ ಕಡಲೆಕಾಳು ಪಲ್ಯ, ಹೆಸರು ಕಾಳು, ಸೊಪ್ಪಿಂದು ಎಲ್ಲ ಮಾಡಿಕೊಂಡ್ರೆ ಡೈಲಿ ಸಾರಿಗೆ ಚೆನ್ನಾಗಿರುತ್ತೆ. ಒಬ್ಬಟ್ಟು ಸಾರು ಟೇಸ್ಟು ನೋಡಿ. ಇದಾಯಿತು ಅಷ್ಟೇ. ಅದು ತಿರುಗಿಸ್ಬೇಕು. ಇವಾಗ ಅದು ಸ್ವಲ್ಪ ಕುದಿ ಬಂದಮೇಲೆ ನೀವು ಹುಣಸೆ ಹುಳಿ ಹಾಕಬೇಕು. ನೆಕ್ಸ್ಟು ಇದು ಹಾಕಬೇಕು ನೋಡಿ, ಬೇಳೆ ಕಟ್ಟು ನೀರು ಇರುತ್ತಲ್ವಾ, ಅದು ಹಾಕಬೇಕು. ತಿರುಗಿಸ್ಬೇಕು ನಮ್ಗೆ ಎಷ್ಟು ಹದ ಬೇಕು ಅಂತ. ಇದು ಇರುತ್ತಲ್ಲ, ಸ್ವಲ್ಪ ತಿರುಗಿಸ್ಬಿಟ್ಟು ಇದು ನೀರು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಸಾಕಿಷ್ಟು ನೋಡಿ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ, ದಪ್ಪುಪ್ಪು. ಸಾಕು ಅನಿಸುತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಆದರೂ ಹಾಕೋಬೋದು ಫ್ರೆಂಡ್ಸ್, ಜಾಸ್ತಿ ಆಗೋದ್ರೆ ಕಷ್ಟ. ಗೊತ್ತಾಗುತ್ತೆ ಹಾಕಿದ್ದೀನಿ. ಅದೇ ಟೇಸ್ಟು ನೋಡಬೇಕು. ಕಾಯಿ ರಸ, ಇದು ತೆಂಗಿನಕಾಯಿ ಬರುತ್ತಲ್ಲ, ಹಸಿ ತೆಂಗಿನಕಾಯಿ ತುರ್ದಿರ್ತೀವಲ್ಲ, ಅದು ರಸ ತೆಗ್ದು ಹಿಂಡ್ಬಿಟ್ಟು ರಸ ತೆಗ್ದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಹಾಕಿದ್ರೆ ಟೇಸ್ಟು ಲಾಸ್ಟಲ್ಲಿ. ಇದು ನೋಡಿ, ಹಿಂಗೆ ಹಿಂಡ್ಬಿಟ್ಟು ಹಾಕಬೇಕು. ಅದು ಒಂದೊಂದು ವಿಧಾನ ಇದೆ ಫ್ರೆಂಡ್ಸ್, ಹಂಗೆ ಮಾಡಿದ್ರೇ ಅದು ಕಾಯಿ ರಸ ಹಾಕ್ತೀವಲ್ಲ ಟೇಸ್ಟು. ರುಬ್ಬಕ್ಕೂ ಹಾಕಿದ್ದೀವಿ ಸ್ವಲ್ಪ, ಅದೇ ಇದು ಟೇಸ್ಟ್ ಬರುತ್ತೆ ಕಾಯಿ ರಸ ಹಾಕಿದ್ರೆ. ನೋಡಿ ಎಲ್ಲ ಹಾಕಿದ್ದೀನಿ. ಹೇಗಿದೆ ಅದ ತೋರಿಸ್ತೀನಿ ರೀ. ಚೆನ್ನಾಗಿ ಕುದಿಬೇಕು.
ಚೆನ್ನಾಗಿ ಕುದಿದ್ರೆ ಇನ್ನು ಇದು ಬರುತ್ತೆ, ಇನ್ನು ಖಾರ ಹೊಡಿಬೇಕು ಫ್ರೆಂಡ್ಸ್. ಇದಕ್ಕೆ ಹಿಂಗೆ ಬೇಕಿದ್ರೆ ಹಾಕೋಬೋದು, ಹಿಂಗು ಈ ಸಾರಿಗೆ ಬೇಕು ಅಂದರೆ ಹಾಕೋಬೋದು, ನಾನು ಹಾಕಲ್ಲ. ಈಗ ಸ್ವಲ್ಪ ಹೂರ್ಣ ಹಾಕ್ತೀನಿ ಫ್ರೆಂಡ್ಸ್, ಜಾಸ್ತಿ ಅಲ್ಲ, ಸ್ವಲ್ಪ ಹಾಕ್ತೀನಿ ನೋಡಿ, ಇಷ್ಟು ಹೂರ್ಣ. ಬೇಳೆ, ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ ಎಲ್ಲ ಹಾಕಿ ಬೇಯಿಸ್ಕೊಂಡು ರುಬ್ಬಿದ್ದೀನಿ ಫ್ರೆಂಡ್ಸ್. ಇದು ಒಬ್ಬಟ್ಟು ತಟ್ಟಬೇಕಾದ್ರೆ ಇದು ಸಾರಿಗೆ ಫ್ರೆಂಡ್ಸ್. ಇದು ಸ್ವಲ್ಪ ಹಾಕಬೇಕು, ಇದಕ್ಕೆ ಹೂರ್ಣ ಹಾಕಿದ್ರೆ ಟೇಸ್ಟು. ಹಾಕಿದ್ದೀನಿ ನೋಡಿ, ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಈಗ ಸಾರಿದು ನೀಟಾಗಿ ಆಯಿತು, ಒಬ್ಬಟ್ಟು ಸಾರು ರೆಡಿ ನೋಡಿ. ಕಲರ್ ಹೇಗೆ ಬಂದಿದೆ ನೋಡಿ, ಒಬ್ಬಟ್ಟು ಸಾರು ರೆಡಿ ಫ್ರೆಂಡ್ಸ್. ಚೆನ್ನಾಗಿ ಕುದಿಬೇಕಿದು. ಮುಗೀತು ಫ್ರೆಂಡ್ಸ್, ಸಾರಿನ ಕತೆ ಮುಗೀತು, ಫಿನಿಶ್.